ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಅಪ್ಪ ಪೌರ ಕಾರ್ಮಿಕ, ಎಂಎಲ್ಸಿ ಆದ್ರೂ ಬಾಡ್ಗೆ ಮನೆಯಲ್ಲೇ ವಾಸ. ಯಾರಿದು ನೂತನ ಸಚಿವ ಕೆಎಸ್ ಬಸವಂತಪ್ಪ? ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಪ್ರಥಮ ಬಾರಿಯ ಶಾಸಕ ಪೌರ ಕಾರ್ಮಿಕನ ಮಗ ಕೆಎಸ್ ಬಸವಂತಪ್ಪ ಸಚಿವರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಸರಳ ವ್ಯಕ್ತಿತ್ವದ ಇವರು ಮಧ್ಯ ಕರ್ನಾಟಕದ ಮಾದಿಗ ಸಮುದಾಯದ ಪ್ರತಿನಿಧಿಯಾಗಿ ಸಚಿವ ಸ್ಥಾನವನ್ನ ಪಡೆದಿದ್ದು ಜಿಲ್ಲೆಯ ಪ್ರಥಮ ದಲಿತ ಸಚಿವರೆನಿಸಿಕೊಂಡಿದ್ದಾರೆ. ಇದರಿಂದ ಮಾಯಕೊಂಡ ಕ್ಷೇತ್ರದ ಅಭಿವೃದ್ಧಿ ಮತ್ತೆ ತಾಲೂಕು ಕೇಂದ್ರದ ಸುದೀರ್ಘ ಬೇಡಿಕೆಗೆ ಹೊಸ ಭರವಸೆ ಮೂಡಿದೆ. ಇವರ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಇದು ಬಹಳಷ್ಟು ಜನಕ್ಕೆ ಸ್ಫೂರ್ತಿದಾಯಕ ಮತ್ತು ಪ್ರೇರಣೆಯಾಗಿರುತ್ತೆ ಈ ಸ್ಟೋರಿ. ಇವರು ಜುಲೈ 20, 1969ರಂದು ದಾವಣಗೆರೆ ಜಿಲ್ಲೆಯ ಹಳೆ ಕುಂದುವಾಡದಲ್ಲಿ ಜನಿಸಿದ್ರು. ಇವರ ತಂದೆ ದಿವಂಗತ ಸಂಗಪ್ಪ ಮತ್ತು ತಾಯಿ ದಿವಂಗತ ಹನುಮಕ್ಕ. ಇವರ ತಂದೆ ತಾಯಿಗಳು ಕೂಡ ಪೌರ ಕಾರ್ಮಿಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಇವರು ಕೂಡ ಬಹಳಷ್ಟು ಸಮಯ ಪೌರ ಕಾರ್ಮಿಕ ವೃತ್ತಿಯನ್ನ ಮಾಡಿದಂಥವ್ರು. ಇನ್ನ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರ ಪತ್ನಿ ಮಮತಾ ಅಂತ ಹೇಳಿ, ಮತ್ತೆ ಇವರಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಇನ್ನ ಇವರ ವಿದ್ಯಾಭ್ಯಾಸವನ್ನ ನೋಡ್ತಾ ಹೋಗೋದಾದ್ರೆ ಇವರು PUC ವರೆಗೆ ಓದಿದ್ದಾರೆ. ರಾಜಕೀಯದ ಹಿನ್ನೆಲೆ ಇಲ್ಲದಂತಹ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವರು ಇವತ್ತು DK ಶಿವಕುಮಾರ್ ಅವರ ಸಂಪುಟವನ್ನ ಸೇರಿದ್ದಾರೆ. ಗ್ರಾಮ ಮಟ್ಟದಿಂದ ರಾಜಕೀಯವನ್ನ ಆರಂಭಿಸಿದಂತಹ ಇವರು ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜನಸೇವೆಯನ್ನ ಮಾಡಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮಾಯಕೊಂಡ ಅಂದ್ರೆ SC ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಧೈರ್ಯಗೆಡದೆ ಶ್ರಮಿಸಿ 2023ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಶಾಸಕರಾದ ಮೇಲೂ ಕೂಡ ಬಾಡ್ಗೆ ಮನೆಯಲ್ಲೇ ಇವತ್ತಿಗೂ ವಾಸಿಸ್ತಾ ಇದ್ದಾರೆ. ಜನಸಾಮಾನ್ಯರೊಡನೆ ಬೆರೆಯುವಂತಹ ಸರಳ ವ್ಯಕ್ತಿತ್ವ ಇವರದ್ದು. ಕ್ಷೇತ್ರದ ಜನರಿಗೆ ತೊಂದರೆಯಾದಾಗ ತಕ್ಷಣನೇ ಸ್ಪಂದಿಸ್ತಾರೆ. ಅದಕ್ಕೋಸ್ಕರ ಬಹಳಷ್ಟು ಜನ ಇವರನ್ನ ಆಂಬ್ಯುಲೆನ್ಸ್ ಬಸವಂತಪ್ಪ ಅಂತಾನು ಕೂಡ ಕರೀತಾರೆ. ಶಾಸಕರಾಗಿ ಆಯ್ಕೆಯಾದಂತಹ ಮೊದಲ ಅವಧಿಯಲ್ಲೇ ಇವರಿಗೆ ಸಚಿವ ಸ್ಥಾನ ಒಲಿದು ಬಂದಿರೋದು ನಿಜಕ್ಕೂ ಜಾಕ್ಪಾಟ್ ಹೊಡೆದಂತಾಗಿದೆ. ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ KS ಬಸವಂತಪ್ಪ ಅವರ ಬೆಳವಣಿಗೆ ಅತ್ಯಂತ ರೋಚಕ ಮತ್ತೆ ಸ್ಫೂರ್ತಿದಾಯಕ ಅಂತಾನೆ ಹೇಳಬಹುದು. ತಳಮಟ್ಟದಿಂದ ಬೆಳೆದು ವಿಧಾನಸೌಧದ ಮಂತ್ರಿಗಾದಿ ಏರಿರುವುದು ಆ ಜಿಲ್ಲೆಯ ದಲಿತ ಮತ್ತೆ ಶೋಷಿತ ವರ್ಗಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಇನ್ನ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ಸಿಗೋದಕ್ಕೆ ಕಾರಣವೇನು ಅಂತ ನೋಡ್ತಾ ಹೋಗೋದಾದ್ರೆ ಮಾದಿಗ ಸಮುದಾಯದ ಮತ ಬ್ಯಾಂಕ್ ಅಂತ ಹೇಳಬಹುದು. ಯಾಕಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಮಾದಿಗ ಸಮುದಾಯದ ಪ್ರಬಲ ಮತ ಬ್ಯಾಂಕ್ ಇದೆ. ಈ ಸಮುದಾಯವನ್ನ ಕಾಂಗ್ರೆಸ್ ಪರವಾಗಿ ಹಿಡಿದಿಟ್ಟುಕೊಳ್ಳುವಂತಹ ತಂತ್ರಗಾರಿಕೆಯ ಭಾಗವಾಗಿ ಬಸವಂತಪ್ಪ ಅವರಿಗೆ ಹೈಕಮಾಂಡ್ ಸಚಿವ ಸ್ಥಾನವನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಆಂಜನೇಯ ಅವರ ಸ್ಥಾನ ಭರ್ತಿ ಅಂದ್ರೆ ಹಿಂದೆ ಸಚಿವರಾಗಿದ್ದಂತಹ ಆಂಜನೇಯ ಅವರ ನಂತರ ಮಧ್ಯ ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ನಾಯಕತ್ವದ ಕೊರತೆ ಇತ್ತು. ಹಾಗಾಗಿ ಆ ಖಾಲಿ ಜಾಗವನ್ನ ಬಸವಂತಪ್ಪ ಅವರ ಮೂಲಕ ಭರ್ತಿ ಮಾಡಲು ಕಾಂಗ್ರೆಸ್ ಯೋಚನೆಯನ್ನ ಮಾಡಿದೆ. ಸದಾ ಜನರ ಜೊತೆಗಿರುವಂತಹ ನಾಯಕ, ಜೊತೆಗೆ ಜನಸಾಮಾನ್ಯರ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತಹ ಸರಳ ಸಜ್ಜನಿಕೆಯ ನಾಯಕ ಎಂಬ ಹೆಸರು ಕೂಡ ಬಸವಂತಪ್ಪ ಅವರಿಗೆ ಇದೆ. ಇದರಿಂದ ಮಾಯಕೊಂಡ ಕ್ಷೇತ್ರಕ್ಕೆ ಲಾಭ ಏನು ಮತ್ತೆ ನಿರೀಕ್ಷೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ ಮಾಯಕೊಂಡ ಏನಿದೆ ಅದು ಸಂಪೂರ್ಣ ಗ್ರಾಮೀಣ ಹಾಗೂ ಅಭಿವೃದ್ಧಿಯಲ್ಲಿ ಹಿಂದುಳಿದಂತಹ ಕ್ಷೇತ್ರ. ತಾಲೂಕು ಕೇಂದ್ರದ ಬೇಡಿಕೆ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಮಾಯಕೊಂಡವನ್ನ ತಾಲೂಕು ಕೇಂದ್ರ ಮಾಡಬೇಕು ಎಂಬುದು ದಶಕಗಳ ಸುದೀರ್ಘ ಬೇಡಿಕೆಯಾಗಿರುವಂಥದ್ದು. ಈಗ ಶಾಸಕ ಬಸವಂತಪ್ಪ ಸಚಿವರಾಗಿರೋದ್ರಿಂದ ಈ ಬೇಡಿಕೆ ಈಡೇರಲಿದೆ ಎಂಬಂತಹ ನಿರೀಕ್ಷೆಗಳು ಅಲ್ಲಿನ ನಿವಾಸಿಗಳಲ್ಲಿ ಇರುವಂಥದ್ದು. ಇನ್ನು ಇವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಸಚಿವ ಸ್ಥಾನ ದೊರೆತಿರುವುದರಿಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಹರಿದು ಬಂದು ಕೆರೆ ತುಂಬಿಸುವಂತಹ ಯೋಜನೆಗಳು, ರಸ್ತೆ ಮತ್ತೆ ಮೂಲ ಸೌಕರ್ಯ ಅಭಿವೃದ್ಧಿ ವೇಗವನ್ನ ಕೂಡ ಪಡೆದುಕೊಳ್ಳಲಿದೆ. ಈ ಹಿಂದೆ 2009ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ SA ರವೀಂದ್ರನಾಥ್ ಹಾಗೆ SP ರೇಣುಕಾಚಾರ್ಯ ಕೂಡ 2 ಸಚಿವರಾಗಿದ್ರು. ಈಗ ಮತ್ತೆ ದಾವಣಗೆರೆ ಜಿಲ್ಲೆಗೆ 2 ಸಚಿವರು ಸಿಕ್ಕಂತಾಗಿದೆ. ಜೊತೆಗೆ ಈ ಬಾರಿ ದಾವಣಗೆರೆ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಲಿತ ಸಮುದಾಯದ ನಾಯಕರೊಬ್ಬರಿಗೆ ಮಂತ್ರಿ ಪಟ್ಟ ಲಭಿಸಿದಂತಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ
ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಹಾಗೂ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.